ಇದರಲ್ಲಿ ನೋಡಿ ಮಾನ್ಯ ಸಭಾಧ್ಯಕ್ಷರೇ, ಇದು ಯಾವುದು ಮುಚ್ಚು ಮರೆ ಮಾಡುವಂತ ಉದ್ದೇಶ ನಮ್ಮಲ್ಲಿ ಇಲ್ಲ. ಮತ್ತು ಎಲ್ರಿಗೂ ನೋವಾಗೇ ಆಗ್ತದೆ. ಒಬ್ಬ ಇಲಾಖೆ ಸಚಿವನಾಗಿ ನಾನು ಮಂತ್ರಿ ಆಗಿದ್ದಾಗ ಈ ತರ ಆಯ್ತಲ್ಲ ಅಂತ ನನಗೂ ಕೂಡ ನೋವಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಸುಮ್ಮನೆ ನಾನು ಅದರ ಬಗ್ಗೆ ನಾನು ಹೇಳಕ್ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆಲ್ಲ ಇದೆ. ಈ ಫೇಲಿಯರ್ ಆದಾಗ ಫೇಲಿಯರ್ ಯಾಕಾಯ್ತು, ಹೇಗಾಯ್ತು, ಕಾರಣ ಏನು? ಈಗ ನಾನು ಇಮಿಡಿಯೇಟ್ಲಿ ಅವಾಗ ನಂತರ ಹೇಳಿದೆ, ಉಳಿದಿರುವಂತ ನಾನೇ ಹೇಳಿದೆ, ಹೇಳಿಕೆ ಕೊಟ್ಟೆ, ಉಳಿದಿರುವಂತ ಎಲ್ಲ ಮೆಟರ್ನಲ್ ಡೆತ್ಸ್ ಏನಾಗಿದೆ ಅದರಲ್ಲೂ ಎಲ್ಲೆಲ್ಲಿ ಆದ್ಯತೆ ಮೇರೆ ರಿಂಗರ್ ಲ್ಯಾಕ್ಟೇಟ್ ಎಲ್ಲೆಲ್ಲಿ ಹೋಗಿದೆ ಅದ್ರ ಬಗ್ಗೆ ಮೆಟರ್ನಲ್ ಆಡಿಟ್ ಮಾಡಿ, ಚೆಕ್ಅಪ್ ಮಾಡಿ. ಇನ್ಯಾರು ತೀರೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ತಿಳ್ಕೋಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು. ಈಗ ಒಬ್ಬ ಡ್ರಗ್ ಮ್ಯಾನುಫ್ಯಾಕ್ಚರರ್ ಕಳಪೆ ಮಟ್ಟದ ಒಂದು ಡ್ರಗ್ ಅನ್ನ ಸಪ್ಲೈ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ಘೋರ ಅನ್ಯಾಯ ಯಾವುದಿಲ್ಲ. ಯಾಕಂದ್ರೆ ಆತರ ಆಗ್ಲೇಬಾರ್ದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಡ್ರಗ್ಸ್ ಅಲ್ಲಿ, ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಗೆಲ್ಲ ಈಗ ಗೊತ್ತಾಗ್ತಾ ಇರುವಂತದ್ದು, ಎಕ್ಸ್ಪೋರ್ಟ್ ಮಾಡೋ ಡ್ರಗ್ಸ್ಗೆ ಬೇರೆ ಯೂನಿಟ್ ಹಾಕೊಳ್ತಾರೆ, ನಮ್ಮ ರಾಜ್ಯಕ್ಕೆ ದೇಶದ ಸಪ್ಲೈ ಮಾಡಿದ ಯೂನಿಟ್ ಬೇರೆ ಹಾಕೊಳ್ತಾರೆ. ಏನ್ ಅರ್ಥ ಏನದು? ಅಂದ್ರೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಕೊಡೋಣ, ಇಲ್ಲಿ ಆರ್ಡರ್ ಕ್ವಾಲಿಟಿ ಕೊಡೋಣ ಅಂತನಾ? ಇದೇನು ಆಲ್ಕೋಹಾಲ್ ಅಲ್ಲ, ಬ್ಲಾಕ್ ಲೇಬಲ್ ಇಂದ ರೆಡ್ ಲೇಬಲ್ ಕೊಡು, ರೆಡ್ ಲೇಬಲ್ ಇಂದ ಇನ್ನೊಂದು ಹೋಗೋದು ಅದಲ್ಲ. ಇದು ಎಲ್ರಿಗೂ ಒಂದೇ ಕ್ವಾಲಿಟಿ ಇರಬೇಕು, ಒಂದೇ ಸ್ಟ್ಯಾಂಡರ್ಡ್ ಇರಬೇಕು. ಈಗ ಈ ಕಂಪನಿಗಳು ನಮ್ಮ ದೇಶದಲ್ಲಿ ಯಾವ ಡ್ರಗ್ ಫಾರ್ಮಾ ಕಂಪನಿ ಇದುವರೆಗೂ ಈ ತರ ಮಾಡಿರ್ತಕ್ಕಂಥ ಪ್ರಕರಣಗಳು ಏನ್ ಕ್ರಮ ಆಗಿದೆ ಅವ್ರಿಗೆ? ಆಗಿದ್ದಿಲ್ಲ. ಯಾಕಂತ ಹೇಳಿದ್ರೆ ಅವರ ಲಾಬಿ ಬಹಳ ಜೋರಾಗಿದೆ. ಇವತ್ತು ಈ ಘಟನೆ ಆಯ್ತು, 5 ಜನ ತೀರೋಗಿದ್ದಾರೆ, ಇನ್ನು ಎಷ್ಟು ಜನ ತೀರೋಗಿದ್ದಾರೆ ನಾವು ತಿಳ್ಕೋಬೇಕು. ಸೊ ನಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಆಕ್ಷನ್ ಆಗ್ಬೇಕು. ಮತ್ತು ನಮ್ಮ ಟೆಸ್ಟಿಂಗ್ ಸಿಸ್ಟಮ್ ಒನ್ ಫಾಲ್ಟು ಮ್ಯಾನುಫ್ಯಾಕ್ಚರರ್, ದಟ್ ಈಸ್ ಅ ವೆರಿ ವೆರಿ ಮೇಜರ್ ಫಾಲ್ಟ್ ಮ್ಯಾನುಫ್ಯಾಕ್ಚರರ್. ಎರಡನೇ ಫಾಲ್ಟು ನಮ್ಮಲ್ಲಿರುವಂತ ಏನು ವಿಧಿವಿಧಾನಗಳಿದೆ. ಈಗ ನೋಡಿ, ಬಳ್ಳಾರಿ ಬ್ಯಾಚು 5 ಲ್ಯಾಬ್ಗಳ 5 ಬಾರಿ ಟೆಸ್ಟ್ ಆಗಿದೆ. 5 ಬಾರಿ ಟೆಸ್ಟ್ ಅಲ್ಲಿ 5 ಬಾರಿ ಅವರು ಸರಿ ಇದೆ ಅಂತ ಪ್ರೂವ್ ಆಗಿದೆ. 6ನೇ ಬಾರಿ ಮಾತ್ರ ಫೇಲ್ ಆಗಿರೋದು. ಸೊ ಹೇಗೆ ನಮ್ಮ ಸಿಸ್ಟಮ್ಸ್, ಈ ಲ್ಯಾಬ್ಗಳ ಹೆಂಗಿದೆ, ಈ ಲ್ಯಾಬ್ಗಳ ಕ್ವಾಲಿಟಿ ಏನು, NABL ಲ್ಯಾಬ್ಗಳ ಕ್ವಾಲಿಟಿ ಏನು, ಅವ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಆಗ್ತದಾ? ಇದು ಕೂಡ ಒಂದು ಡೌಟ್ ಬರ್ತಾ ಇದೆ. ಮತ್ತು ಅಫ್ಕೋರ್ಸ್ ನಮ್ಮ KSMSL ಕಾರ್ಪೊರೇಷನ್ ಇದೆ. ಕಾರ್ಪೊರೇಷನ್ ಅವರು ಇದನ್ನ ಇನ್ನೂ ಅವರು ನಾನೇನೋ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಆದ್ರೆ ಅವರಿಗೆ ಬಹುಶಃ ಇನ್ನೇನಾದರೂ ಮಾಡ್ಬೋದಾಗಿತ್ತಾ, ಇದನ್ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಈ ಡಬಲ್ ಚೆಕ್ ಮಾಡ್ಬೋದಾಗಿತ್ತಾ ಅಂತ ಅದೊಂದು ನೋಡೋಣ. ಅದು ಇನ್ನು ಈಗ ಉನ್ನತ ಮಟ್ಟದ ತನಿಖೆಗಳನ್ನ ಮುಖ್ಯಮಂತ್ರಿಗಳ ಸಭೆ ಕರೆದು ಡೆವಲಪ್ಮೆಂಟ್ ಕಮಿಷನರ್ ಮುಖಾಂತರ ಒಂದು ತನಿಖೆ ಆಗ್ತಾ ಇದೆ. ಅದೇ ರೀತಿ ನಮ್ಮ KSMSL ಬಗ್ಗೆನೂ ಕೂಡ IAS ಅಧಿಕಾರಿ ನೇಮಿಸಿ ಹೇಗೆ ಇದನ್ನ ಸದೃಢ ಅದ್ರ ಬಗ್ಗೆನೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಮೆಡಿಕಲ್ ಆಡಿಟ್ ಅನ್ನ ಆಲ್ ಮೆಟರ್ನಲ್ ಡೆತ್ಸ್ ಬಗ್ಗೆ ನಾವು ಮಾಡಿಸ್ತಾ ಇದೀವಿ. ಬೇರೆ ಎಲ್ಲ ಪ್ರಕರಣಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಆಗ್ಬೇಕು ಅಂತ. ಅದರಿಂದ ಮಾನ್ಯ ಸಭಾಧ್ಯಕ್ಷರು, ಇದು ಇಲ್ಲಿಗೆ ಮುಕ್ತಾಯ ಆಗಬಾರ್ದು. ಯಾಕಂದ್ರೆ ಇದಕ್ಕೆ ನಮ್ಮಲ್ಲಿ ಸಹನೆ ಇರಬಾರ್ದು. ಮತ್ತೆ ಮಾತಾಡಿ ಈಗ. ಆವಾಗ ಸುದ್ದಿ ಇರಲಿಲ್ಲ ನಿನ್ನೆ ಅಲ್ಲ, ಮತ್ತೆ ಉತ್ತರ ಆದ ನಂತರ ಮಾತಾಡಿ. ಸಭೆ ಎಲ್ಲರ ಕ್ಲಾರಿಫಿಕೇಶನ್ ಕೊಡೋದು ನಾನು ರೆಡಿ ಇದ್ದೀನಿ. ಆಯ್ತು, ನಾನು ಯಾವ್ದಕ್ಕೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡೋದು, ನಿಮ್ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ನಾನು ಹೇಳಿದ್ಮೇಲೆ ನೀವೆಲ್ಲ ಹೇಳಿ. ಒಂದೇ ಸೆಕೆಂಡ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಈಗ. ಆಯ್ತು, ನಿಮ್ಮ ಸರ್ಟಿಫಿಕೇಟ್ ಬೇಡ ಮಾರ, ಕೂತ್ಕೊಳ್ಳಿ. ವಿಧಾನ ಪರಿಷತ್ನಲ್ಲೂ ಕೂಡ ನಾನು ಇದನ್ನ ಸುದೀರ್ಘವಾಗಿ ನಾನು ಮಾತನಾಡಿದ್ದೇನೆ. ನಾವು ಮುಕ್ತವಾಗಿದ್ದೇವೆ ಮತ್ತು ಇದರ ಬಗ್ಗೆ ಖಂಡಿತವಾಗಿ ಕ್ರಮ ಆಗ್ಬೇಕು. ನಾವು ಕೂಡಲೇ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಪತ್ರ ಬರೆದು ನೋಡಿ, ನೀವು ನಮ್ಮ NSQ ಹೇಳುವಂಥದ್ದನ್ನ ನೀವು ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಬರೆದು NSQ ಹೇಳಿದ್ರೆ ನೀವು SQ ಅಂತ ಬಂದಿದೆ. ಈಗ ಈ ಡೆತ್ಸ್ ಆಗಿದೆ, ಈ ಕಂಪನಿ ಇದೆ, ಏನಾಗ್ಬೇಕು ನಾವು ಈಗ? ನೀವು ಕ್ರಮ ತಗೊಳ್ಬೇಕು ಅಂತ ಅವ್ರಿಗೂ ಬರೆದು ನಮ್ಮ ಟೀಮ್ ಅಲ್ಲಿಗೆ ಕಳಿಸ್ದು, ಅವ್ರ ಟೀಮು ಅಲ್ಲಿಗೆ ಬಂತು. ಮತ್ತು ಪಶ್ಚಿಮ ಬಂಗ ಕಂಪನಿ, ಆ ಕಂಪನಿಯ ಒಂದು ತನಿಖೆಯನ್ನ ಪರಿಶೀಲನೆಯನ್ನ ಮಾಡಿದ್ರು. ನಮ್ಮ ತಂಡ, ವೆಸ್ಟ್ ಬೆಂಗಾಲ್ ತಂಡ, ಡೈಲಿ ಕೇಂದ್ರದ ತಂಡ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಮತ್ತು ಅದನ್ನ ಆರ್ಡರ್ ಇಶ್ಯೂ ಮಾಡಿದ್ದಾರೆ, ಸ್ಟಾಪೇಜ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಈಗ ನೀವು ಯಾವುದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ ಸ್ಟಾಪೇಜ್ ಆರ್ಡರ್ ಇಶ್ಯೂ ಆಗಿದೆ ಆ ಕಂಪನಿ ಮೇಲೆ. ಈಗ ಕಂಪನಿಗೆ ನಾವು ಪತ್ರ ಕೂಡ ಬರ್ತಿದ್ವಿ. ನೀವು ಒಂದ್ ಕಡೆ
9 ಕೇಸ್ ಹಾಕಿದ್ವಿ, ಪ್ರಾಸಿಕ್ಯೂಷನ್ ಕೇಸ್ ಹಾಕಿದ್ದೀವಿ. ಇನ್ನೊಂದು ಕಾಂಪನ್ಸೇಷನ್ ಕೊಡಬೇಕು ಅವರು. ಯಾಕೆಂತ ಹೇಳಿದ್ರೆ ಅವ್ರದ ಯಾವುದೇ ಒಂದು ಇಂಥ ಕಂಪನಿಗಳು ಈ ತರ ಮಾಡಿದಾಗ ಅವರು ಹೊಣೆಗಾರಿಕೆ ಅವ್ರ ಮೇಲೆ ಬರ್ತದೆ. ದೇ ಹ್ಯಾವ್ ಟು ಕಾಂಪನ್ಸೇಟ್ ದಿಸ್ ಪೀಪಲ್. ಅವ್ರು ದುಡ್ಡು ಕೊಟ್ರೆ ನಾವೇನೋ ಜೀವ ವಾಪಸ್ ಬರಲ್ಲ, ಆದ್ರೆ ಅವರು ದೇ ಹ್ಯಾವ್ ಟು ಬಿಕಮ್ ಲಯಬಲ್. ಮತ್ತು ಆ ಫ್ಯಾಮಿಲಿಗೆ, ಯಾಕಂದ್ರೆ ಈಗ ಒಂದು ಮಗುಗೆ ಒಂದು ತಾಯಿ ಕಳ್ಕೊಂಡಿದೆ, ಆ ಮಗುವಿನ ಭವಿಷ್ಯ ಏನು? ಅನಾವಶ್ಯಕವಾಗಿ ಒಂದು ತಾಯಿಯ ಒಂದು ಜೀವ ಹೋಯ್ತಲ್ಲ. ಸೊ ಅದಕ್ಕೆಲ್ಲ ನಾವು ಸುಮ್ಮನೆ ಬಿಡಕ್ ಆಗೋದಿಲ್ಲ ಮಾನ್ಯ ಸಭಾಧ್ಯಕ್ಷರು. ಇದನ್ನ ನಾವು ನಮ್ಮಲ್ಲಿ ಏನಾದ್ರು ವೈಫಲ್ಯ ಆಗಿದ್ರೆ ಖಂಡಿತ ನಮ್ಮಲ್ಲಿ ಯಾರು ಏನೇ ಆಗಿದ್ರು ಕೂಡ ಕ್ರಮ ತಗೊಳಕ್ ನಾವು ರೆಡಿ ಇದ್ದೀವಿ. ನನ್ನಿಂದ ಏನಾದ್ರು ವೈಫಲ್ಯ ಆಗಿದ್ರೆ ನನ್ನ ಮೇಲೆ ಕೂಡ ಕ್ರಮ ತಗೊಳಕ್ ನಾವು ರೆಡಿ ಆಗಿದ್ದೀವಿ. ಏನು ಮುಚ್ಚುಮರೆ ಮಾಡುವಂತ ಪ್ರಶ್ನೆ ಇಲ್ಲ ಮಾನ್ಯ ಸಭಾಧ್ಯಕ್ಷರು ಇದರಲ್ಲಿ. ಯಾಕಂದ್ರೆ ಇದ್ರ ಮೇಲೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿ ಶುಡ್ ನಾಟ್ ಕಾಂಪ್ರಮೈಸ್. ಈ ತರ ಆದಾಗ ಬೇರೆ ವಿಚಾರದಲ್ಲಿ ಬೇಕಾದ್ರೆ ನೋಡೋಣ, ಇಂಥದ್ದಕ್ಕೆ ಆಗ್ಲೇಬಾರದು. ಸೊ ಕಂಪನಿ ಇವತ್ತು ಕ್ಲೋಸ್ ಅಂದ್ರೆ ಸ್ಟಾಪೇಜ್ ಆರ್ಡರ್ ಇಶ್ಯೂ ಆಗಿದೆ, ಪ್ರಾಸಿಕ್ಯೂಷನ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಏನು ಆ ಫ್ಯಾಮಿಲೀಸ್ಗೆ ಸರ್ಕಾರ ಘೋಷಣೆ ಮಾಡಿದೆ, ಮತ್ತು ನಾವು DC ಅವ್ರಿಗೂ ಕೂಡ ಹೇಳಿದ್ದೀವಿ, ನೀವು ಅವ್ರಿಗೆ ಏನೇನು ಅಗತ್ಯತೆ ಇದೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬನ್ನಿ. ಅವ್ರಿಗೆ ಮನೆ ಬೇಕಾಗಿದ್ರೆ, ಬೇರೆ ಇನ್ನೇನಾದ್ರು ಬೇಕಾಗಿದ್ರೆ ಸರ್ಕಾರದ ಸ್ಕೀಮ್ಸ್ ಅಲ್ಲೆಲ್ಲ ಕೊಡ್ಸೋದಕ್ಕೆ ಅದನ್ನು ಕೂಡ ಹೇಳಿದ್ದೀವಿ. ಮೆಟರ್ನಲ್ ಆಡಿಟ್ ಮಾಡಿಸ್ತಾ ಇದ್ದೀವಿ. ಬೇರೆ ಏನೇನಾದ್ರೂ ಆಗಿದ್ರೆ, ಈಗ ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬೇರೆ ಬೇರೆ ಕಡೆ ಎಲ್ಲ ಆಗಿದೆ ಅಂತ, ಅದು ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ನಮ್ಗೆ ಗೊತ್ತಾಗಬೇಕು, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ, ಈ ಪ್ರಕರಣ ನಿಜವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಲೇಬೇಕು ನಾವು. ಇಲ್ಲದೆ ಹೋದ್ರೆ ಅನೇಕ, ನಾನು ಈ ಸ್ಟಡಿ ಮಾಡ್ತಾ ಇದ್ದೀನಿ ಈಗ, ಎಷ್ಟೋ ಕಂಪನಿಗಳ ಮೇಲೆ NSQ ಅಂತ ಆಗಿರ್ತದೆ, ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಫೈನ್ ಕಟ್ತಾರೆ 20,000 50,000. ಶಿಕ್ಷೆ ಏನ್ ಗೊತ್ತಾ ಮಾನ್ಯ ಸಭಾಧ್ಯಕ್ಷರು ಅವ್ರಿಗೆ? ಶಿಕ್ಷೆ ಏನಂತ ಹೇಳಿದ್ರೆ ಆ ಜಡ್ಜು ಅಲ್ಲಿ ಆ ಟೇಬಲ್ ಇಂದ ಏರುವವರೆಗೂ, ಚೇರಿಂದ ಏರುವವರೆಗೂ ಆ ಶಿಕ್ಷೆ ಅವ್ರಿಗೆ 1 ದಿವಸ ಶಿಕ್ಷೆ. ಅಂದ್ರೆ ಸೀರಿಯಸ್ನೆಸ್ ತಗೊಂಡಿಲ್ಲ ನಾವು. ಯಾಕೆ ಅಂತ ನಾನು ಹೇಳ್ಬಿಡಲ್ಲ ಮಾನ್ಯ ಸಭಾಧ್ಯಕ್ಷರೇ, ಫಾರ್ಮಾ ಕಂಪನೀಸ್ ನಮ್ಮ ದೇಶದಲ್ಲಿ ಇಡೀ ವಿಶ್ವಕ್ಕೇನೆ ಇದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ನಾವು ಇಡೀ ವಿಶ್ವಕ್ಕೇನೆ ಇವತ್ತು ನಮ್ಮ ಇಂಡಿಯನ್ ಫಾರ್ಮಾ ಒಳ್ಳೆ ಹೆಸರು ತಗೊಂಡಿಲ್ಲ ಅಂತ ಹೇಳೋದಿಲ್ಲ. ಜೆನರಿಕ್ ಮೆಡಿಸಿನ್ಸ್ ಅಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಲಾಬಿ ಬಹಳ ಜೋರಿದೆ. ಅವ್ರೇನ್ ಮಾಡ್ತಾರೆ ಇವತ್ತು, ನಮ್ಮ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಏನಿದೆ, ಸೆಂಟ್ರಲ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಯಾವುದು ಕೂಡ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಪ್ರೊಟೆಕ್ಷನ್ ಕೊಡ್ತಾರೆ. ತಪ್ಪಾದ್ರೆ ಮುಚ್ಚಾಕ್ತಾರೆ, ಏನಾದ್ರೂ ಮಾಡಿ ಅದನ್ನ ಹೊರಗೆ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶದ ಫಾರ್ಮಾ ಕಂಪನೀಸ್ಗೆ ಒಳ್ಳೆ ಹೆಸರಿದೆ, ಇದು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ. ನಿಮಿಷ ಸ್ವಾಮಿ ರಾಮಮೂರ್ತಿ ಅವರೇ ಮುಗಿಲಿ. ಸೊ ಇದು ಒಂದ್ ಕಡೆ ಇದೆ, ಇದು ಒಂದ್ ಕಡೆ ಇದೆ. ಆದ್ರೆ ನಾವು ಮುಕ್ತವಾಗಿದ್ದೇವೆ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಒಂದು ತನಿಖೆ ಆಗ್ಬೇಕು ಅಂತ. ಅದು ನಾನು ನಮ್ಮ ಕಡೆಯಿಂದ ನೀವು ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಿಸೋದಕ್ಕೂ ಮುಖ್ಯಮಂತ್ರಿ ಅವ್ರನ್ನ ಒಪ್ಪಿಸುವಂತದ್ದು ನಾವು ಮಾಡ್ತೀವಿ. ಖಂಡಿತವಾಗಿಯೂ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇದಕ್ಕೆ ಏನೇನು ತಪ್ಪುಗಳಾಗಿದೆ, ಅದು ಯಾರೇ ಹೊಣೆಗಾರರಿರಲಿ ಅವರಿಗೆ ಕ್ರಮಗಳಾಗಬೇಕು. ಮತ್ತೆ ಯಾವ ಫಾರ್ಮಾ ಕಂಪನಿ ಇದೆ ಅದು ಕ್ಲೋಸ್ ಆಗಬೇಕು. ಮತ್ತೆ ಈ ತರ ಫಾರ್ಮಾ ಕಂಪನಿಗಳು ಏನೇನಿದೆ ಈ ದೇಶದಲ್ಲಿ, ಯಾಕಂದ್ರೆ ಇದು ನಮ್ಮ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರಾಖಂಡ್, ಹಿಮಾಚಲ್, ಇಲ್ಲೇ ಆಲ್ಮೋಸ್ಟ್ 50% ಕಂಪನೀಸ್ ಅಲ್ಲೇ ಇರೋದು. ಬೇಕಾದಷ್ಟಿದೆ ಹೇಳುವಂತದ್ದು. ಸೊ ನಮ್ಮ ವ್ಯಾಪ್ತಿ ಕಂಟ್ರೋಲ್ ಬರಲ್ಲ. ಸೊ ಇದನ್ನ ಕೇಂದ್ರ ಡ್ರಗ್ ಕಂಟ್ರೋಲರ್, ರಾಜ್ಯ ಡ್ರಗ್ ಕಂಟ್ರೋಲರ್, ಅದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ನಾವು ಮುಕ್ತ ಎನ್ಕ್ವೈರಿಗೆ ಇದೀವಿ, ಹುಚ್ಚಾಕುವಂತ ಪ್ರಶ್ನೆ ಇಲ್ಲ. ಮತ್ತು ಮುಂದೆ ಈ ತರ ಆಗದೆ ಇರೋದಕ್ಕೆ, ಯಾಕಂದ್ರೆ ಡೆತ್ಸ್ ಆಗೋದು ಒಂದ್ ಕಡೆ, ಬಟ್ ಪ್ರಿವೆಂಟಬಲ್ ಡೆತ್ಸ್ ಆಗಬಾರ್ದು. ಪ್ರಿವೆಂಟಬಲ್ ಡೆತ್ಸ್ ಪ್ರಿವೆಂಟ್ ಆಗಬೇಕು. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಪಾಲಿಸಿನ ತಗೊಂಡ್ಬರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ, ನಾನು ತಮ್ಮ ಎಲ್ಲ ಏನೇ ಕ್ಲಾರಿಫಿಕೇಶನ್ ಮಾಡಬೇಡಿ. ಇಲ್ಲಿದ್ದಾರೆ ಮಾರ್ರೆ ಸ್ವಲ್ಪ ಜನ, ನಾಲ್ಕು ಕರೀತಾರೆ, ಫಸ್ಟ್ ಮಾತಾಡ್ಲಿ. ಏನಾಗಿದೆ ನಿಮಗೆ ಫಸ್ಟ್ ಟೈಮ್ ಬಂದಲ್ಲ? ಎಲ್ಲರೂ ಮಾತಾಡಿ, ಎಲ್ಲರೂ ಮೇಡಮ್ ಎಲ್ಲರೂ ಮಾತಾಡಿ, ಕ್ಲಾರಿಫಿಕೇಶನ್ ಕೇಳಿ. ಎಲ್ಲರೂ ಪ್ರತಿಪಕ್ಷ ನಾಯಕರು ನಿಲ್ತಾರೆ, ನೀವು ನಿಂತು ಮಾತಾಡ್ತೀರಿ. ಕೇಳಿ ಕೇಳಿ ನೀವೇ ಇರುವುದಾ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ಸಚಿವರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಬಂದಿರೋ ಅಂಥದ್ದು, ಇದು ಯಾವುದೋ ರೋಡ್ ಕೆಲಸದಲ್ಲಿ ಕಳಪೆ ಆಗಿದೆ, ತಾರ್ ಕಿತ್ತೋಗಿದೆ, ಇಲ್ಲಿ ಪ್ರಶ್ನೆ ಅಲ್ಲ, ಜೀವದ ಪ್ರಶ್ನೆ, ಜೀವದ ಪ್ರಶ್ನೆ ಇದು. ಅದಕ್ಕೋಸ್ಕರ
ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಂತದ್ದು. ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀರಿ ಅಂತ ಹೇಳುದು. ಎಲ್ಲ ಕ್ರಮಗಳು ತೆಗೆದುಕೊಂಡ್ಮೇಲೆ ಇಷ್ಟೆಲ್ಲ ಸಾವುಗಳು ಯಾಕೆ ಆಗ್ತವೆ? ಬಳ್ಳಾರಿ ಒಂದೇ ಅಲ್ಲ, 5 ಅಲ್ಲ, ಸುಮಾರು 15ಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ, ಬೆಳಗಾವಿಯಿಂದ ಹಿಡಿದು ಚಿತ್ರದುರ್ಗ, ದಾವಣಗೆರೆ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಈ ಕಳಪೆ ಔಷಧಿ ಬಗ್ಗೆ ಸಚಿವರೇ ಒಪ್ಕೊಂಡ್ರು. ನಮ್ಮ ಟೆಸ್ಟಿಂಗ್ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿ. ಈ ತರ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಿ ನೀವು? ಅನ್ನೋದಾದ್ರೆ ಯಾರ ಜವಾಬ್ದಾರಿ ಆಗಿದ್ರೆ? ನಿಮ್ ಜವಾಬ್ದಾರಿನಾ? ನನ್ ಜವಾಬ್ದಾರಿನಾ? ಸರ್ಕಾರಿ ಜವಾಬ್ದಾರಿ. ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು, ಸರಿ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಮಾಡದೆ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಪ್ಪೋದಲ್ಲ. ಇಲ್ಲಿ ಸಚಿವರು ಹೇಳಿದ್ರು ಯಾವುದೋ CDL ಫೈನಲ್ ಅಂತ ಹೇಳಿ. ನೀವ್ಯಾಕೆ ತೀರ್ಮಾನ ಮಾಡ್ತೀರಾ ಅದೇ ಫೈನಲ್ ಅಂತ? ಇರ್ಲಿ, ನಿಮ್ಮ ಆಪ್ಷನ್ಸ್ ಏನಿದೆ, ಕೋರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತು. ಅವಾಗ ನೀವು ನೋಡಿ, ನಾನು ಲೋಯರ್ ಕೋರ್ಟ್ಗೆ ಹೋದೆ, ಹೈಕೋರ್ಟ್ಗೆ ಹೋದೆ, ಸುಪ್ರೀಂ ಕೋರ್ಟ್ಗೆ ಹೋದೆ, ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯಾರು ನಾವು ಕ್ವಶನ್ ಮಾಡ್ತಾ ಇರಲ್ಲ, ನಿಮ್ಮನ್ನ ಕ್ವಶನ್ ಮಾಡ್ತಾ ಇರಲ್ಲ. ನೀವು ಯಾವ ಲೋಯರ್ ಕೋರ್ಟ್ ಮುಗಿಸ್ಬಿಟ್ರಿ. ನೆನ್ನೆನೆ ಪ್ರಿಯಾಂಕಾ ಅವರು ಹೇಳಿದ್ರದ ಬಗ್ಗೆ, ಕೋರ್ಟ್ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ. ನಿಮ್ಮ ಆಪ್ಷನ್ಸ್ ಏನಿದೆ, ನಿಮ್ ಕಳಕಳಿ ಇದ್ದಿದ್ರೆ, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು. ನೀವು ಪ್ರಯತ್ನನೇ ಮಾಡ್ಲಿಲ್ಲ. ನೀವು ಪ್ರಯತ್ನನೇ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು, ಇಲ್ಲಿ ರಿಪೋರ್ಟ್ ಅಂದ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಸಾವಿಗೆ ಯಾರು ನ್ಯಾಯ ಕೊಡ್ತೀರಾ? ಇಲ್ಲಿ ಅಧ್ಯಕ್ಷರೇ, ನೀವು ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡದಿದ್ರು, ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು. ಮೊನ್ನೆ ಅಲ್ಲ, ಒಂದೇ ನಿಮಿಷ, ನೀವು ಯಾಕೋ ನಿಮ್ಮ ಸಲಹೆ ಏನಂತ ಕೇಳಿದ್ರು. ಸಲಹೆನೆ ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ನೋಡಿದ್ರಲ್ಲ? ಅದು ಟ್ರೋಲ್ ಆಗ್ತಾ ಇದೆ, ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ ಹೆಂಡತಿಯ ಕಿರುಕುಳ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ, ಇಡೀ ದೇಶ ಪ್ರತಿಭಟನೆಗಳು ನಡೀತಾ ಇದೆ. ಅದು ಹೇಳಿದಾನೆ, ನನಗೆ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಾಮೂಹಿಕವಾಗಿ ಅಲ್ಲಲ್ಲ, ಇದು ಅವ್ರ ಅಧ್ಯಕ್ಷ, ಪ್ರಮುಖವಾದಂತ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ಇಂದಾನೆ ನಾನು ಬಂದಿದ್ದು ಕೇಳ್ತಾ ಅಧ್ಯಕ್ಷ, ದಯಮಾಡಿ ಇದೊಂದು ಪ್ರಮುಖವಾದಂತ ವಿಚಾರ, ಒಂದು ರೆಸಲ್ಯೂಷನ್ ಅಧ್ಯಕ್ಷ. ಈಗ ಆ ವಿಚಾರವಾಗಿ ಮಂತ್ರಿಗಳು ಈಗ ಜುಡಿಷಿಯಲ್ ಎಂಕ್ವೈರಿ ಜುಡಿಷಿಯಲ್ಗೆ ನಾನು ಹೇಳ್ತಾ ಇರೋದು. ಜುಡಿಷಿಯಲ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ನ ಆಸ್ತಿಯನ್ನ ತಗೊಂಡೋಗಿ ಜುಡಿಷಿಯಲ್ ಮುಂದೆ ರಸ್ತೆಗೆ ನನ್ನ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನೀವು ಮಾತು ಕೂತ್ಕೊಳ್ಳಿ, ಅವ್ರು ಮಾತಾಡಲ್ಲ, ಕ್ಲಾರಿಫಿಕೇಶನ್ ತಗೊಳ್ಳಿ. ನೋಡಿ, ಇದೆಲ್ಲ ಪ್ಲೇ ಕಾರ್ಡ್ ಯಾವ್ದು ಕೂಡ ಸರಿಯಲ್ಲ ತರುವಂತದ್ದು. ಈಗ ಸದನವನ್ನು 10 ನಿಮಿಷ ಮುಂದಕ್ಕೆ ಹಾಕಿದ್ದೇವೆ. ಬಂಗ ಕಂಪನಿ ಮ್ಯಾನುಫ್ಯಾಕ್ಚರರು